ನಮ್ಮ ಇಂದಿನ ವಿಷಯ ಮಾತು. ಮಾತು ಅಂದರೆ ಏನು ಅಂದರೆ ನುಡಿ. ನಾವು ಆರಂಭದಲ್ಲಿ ಹೇಳ್ತೇವೆ, ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನು ತಿಳಿಸುತ್ತದೆ. ನಾವು ಹೇಗೆ ಮಾತಾಡ್ತೇವೆ, ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನೇ ಇಡೀ ವ್ಯಕ್ತಿತ್ವದ ಚಿತ್ರಣವನ್ನು ಬೇರೆಗೆ ಅರ್ಥ ಆಗ್ತದೆ. ಹಾಗಾಗಿ ಶರಣರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತೆ ನುಡಿಬೇಕು ಅಂತ. ಹಾಗಾಗಿ ನಮ್ಮ ನುಡಿಗಳು ಹೆಂಗಾಗಬೇಕು ಅಂದರೆ ಮುತ್ತಿನಂತೆ ಹೊಳಪು ರೀತಿಯಲ್ಲಿ ಮಿಂಚಬೇಕು. ಹಾಗಾಗಿ ನಮ್ಮ ಮಾತು ಬಹಳ ಒಳ್ಳೆ ರೀತಿಯಾಗಿ ಮಾತಾಡಬೇಕು, ಯಾರೇ ಇರಲಿ. ಅದಕ್ಕೆ ಶರಣರು ಒಂದು ಕಡೆ ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಅಂದರೆ ನರಕ. ಹಾಗಾಗಿ ನಮ್ಮ ಮಾತವಲ್ಲ, ಮಾತು ಎಲ್ಲಕ್ಕ ದವ್ಯವಾದಂಥ ಒಂದು ಶಕ್ತಿ ಅಡಗಿದೆ ನಾಲಿಗೆಯಲ್ಲಿ. ನಾಲಿಗೆ ಅದಕ್ಕೆ ಮಾತನಾಡಿದರೆ ಹೋಯಿತು ಅಂತ ಹೇಳ್ತಾರೆ. ಹಾಗಾಗಿ ಮಾತು ಎಂಬುದು ಬಹಳ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಶರಣರು. ಹಾಗಾಗಿ ನಮ್ಮ ಮಾತು ಇನ್ನೊಬ್ಬರ ಜೊತೆ ಮಾತಾಡುವಾಗ ಬಹಳ ಒಳ್ಳೆ ರೀತಿಯಾಗಿ ಮಾತಾಡಬೇಕು, ಒಳ್ಳೆಯ ರೀತಿಯಿಂದ ಮಾತಾಡಬೇಕು. ಅದಕ್ಕೆ ರೆಸ್ಪೆಕ್ಟ್ ಅಂತ ಹೇಳುತ್ತೇವಲ್ಲ, ಜಿ ಅಂತ ಹೇಳಿ ಕರಿತೇವಲ್ಲ. ಹಾಗಾಗಿ ನಾವು ಇನ್ನೊಬ್ಬರ ಜೊತೆ ಮಾತಾಡುವಾಗ, ಅದು ಯಾವುದೇ ಇರಲಿ, ತಂದೆ ಜೊತೆ ಮಾತಾಡಲಿ, ತಾಯಿ ಜೊತೆ ಮಾತಾಡಲಿ, ಗುರುವಿನ ಜೊತೆ ಮಾತಾಡಲಿ, ಯಾವುದೇ ಫ್ರೆಂಡ್ಶಿಪ್ ಜೊತೆ ಮಾತಾಡಲಿ, ಬಸ್ಸಿನಲ್ಲಿ ಹೋಗುವಾಗ ಮಾತಾಡಲಿ, ರಸ್ತೆಯಲ್ಲಿ ಹೋಗುವಾಗ ಮಾತಾಡಲಿ, ಎಲ್ಲೇ ಹೋದರೂ ಮಾತಾಡುವಾಗ ಮಕ್ಕಳೇ, ವಿದ್ಯಾರ್ಥಿಗಳಾದಂಥ ತಾವು ನಿಮ್ಮ ಮಾತು ಇನ್ನೊಬ್ಬರ ಮನಸ್ಸನ್ನು ಕರ್ಗೋಬೇಕು. ನಿಮ್ಮ ಮಾತು ಏನಾಗಬೇಕು ಅಂದರೆ ಹೋಳಿಗೆ ಊಟ ಕುಡಿಸ್ಬೇಕು ಅವ್ರು ಎದುರಿನವ್ರು, ಆ ರೀತಿಯಾಗಿ ಮಾತಾಡಬೇಕು. ಅದಕ್ಕೆ ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಅಂದರೆ ನರ್ಕ. ನರ್ಕ ಸ್ವರ್ಗ ಎಲ್ಲಿಲ್ಲ, ನಮ್ಮ ಮಾತಿನಲ್ಲೇ ಇದೆ. ಒಳ್ಳೆ ರೀತಿಯಾಗಿ ಮಾತಾಡಿದರೆ ಒಳ್ಳೆಯದಾಗ್ತದೆ, ಕೆಟ್ಟ ರೀತಿಯಾಗಿ ಮಾತಾಡಿದರೆ ಕೆಟ್ಟದಾಗ್ತದೆ. ಹಾಗಾಗಿ ನಮ್ಮ ಮಾತಿನಲ್ಲಿ ಹಿಡಿತಾ ಇರಬೇಕು. ಯಾವುದೇ ಕಚೇರಿಗೆ ಹೋಗ್ರಿ, ಯಾವುದೇ ಸಭೆಗೆ ಹೋಗ್ರಿ, ಸಮಾರಂಭಕ್ಕೆ ಹೋಗ್ರಿ, ಮಾತಾಡುವಾಗ ನಮ್ಮ ಮಾತು ಒಳ್ಳೆ ರೀತಿಯಾಗಿ ಮಾತಾಡಬೇಕು. ಮಾತಂದರೆ ಅಷ್ಟು ಈಜಿ ಅಂತ ತಿಳ್ಕೊಬೇಡ್ರಿ. ಮಾತಿನಿಂದಲೇ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಾಗ್ತದೆ, ನಮ್ಮ ಮಾತಿನಿಂದಲೇ ನಮ್ಮ ವ್ಯಕ್ತಿತ್ವವನ್ನು ಬೆಳೆಯುತ್ತದೆ, ಎತ್ತರಕ್ಕೆ ಬೆಳೆಯುತ್ತದೆ. ಆಮೇಲೆ ಸಮಾಜದಲ್ಲಿ ಏನಾಗ್ತದೆ, ನಾವು ಮಾತಾಡುವಾಗ ಒಳ್ಳೆಯವರು ಅಂತೇಳಿ ಭಾವನೆಯನ್ನು ಸಮಾಜದಲ್ಲಿ ಬರಬೇಕಾದ್ರೆ ನಮ್ಮ ಮಾತಿನಿಂದ ಮಾತ್ರ. ನಮ್ಮ ಮಾತಿನಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡ್ತೀವಿ, ಕೆಟ್ಟ ಶಬ್ದಗಳು ಮಾತಾಡ್ತೀವಿ, ಅಥವಾ ವರಿಷ್ಠಾಗಿ ಮಾತಾಡ್ತೀವಿ, ಏಕವಚನದಲ್ಲಿ ಮಾತಾಡ್ತೀವಿ ಅಂತಂದರೆ ನಮ್ಮ ವ್ಯಕ್ತಿತ್ವವನ್ನು ಸಹಜವಾಗಿ ಏನಾಗ್ತದೆ, ಸಮಾಜದಲ್ಲಿ ಕೆಟ್ಟ ವ್ಯಕ್ತಿ ಅನಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಳ್ಳೆ ರೀತಿಯಾಗಿ ಮಾತಾಡಿದಾಗ, ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಅಂತ ಧರ್ಮ ರಕ್ಷಿತ ಧರ್ಮ ರಕ್ಷಿತ ಅಂದರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ. ಧರ್ಮ ಅಂದರೆ ಏನು? ಒಳ್ಳೆಯದನ್ನ, ಒಳ್ಳೆ ಮಾತನ್ನ, ಒಳ್ಳೆ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡಾಗ ಸಮಾಜದಲ್ಲಿ ತಾನಾಗಿ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮ ಮಕ್ಕಳಲ್ಲಿ, ಇಂದಿನ ಮಕ್ಕಳಲ್ಲಿ ನೋಡ್ತೇವೆ, ಹಾಯ್ ಬಾಯ್, ಡ್ಯಾಡಿ ಮಮ್ಮಿ ಹೋ, ಇವೆಲ್ಲ ನಮ್ಮ ಸಂಸ್ಕಾರ ಅಲ್ಲ. ನಮ್ಮ ಸಂಸ್ಕಾರ ಏನಿದೆ, ಶರಣು ಶರಣತಿ, ಬನ್ನಿ, ಮನೆಗೆ ಬಂದವರಿಗೆ ಅಣ್ಣ ಬನ್ನಿ, ಅಪ್ಪ ಬನ್ನಿ, ಅಮ್ಮ ಬನ್ನಿ, ಅಜ್ಜಿ ಬನ್ನಿ, ಇವೆಲ್ಲ ಮಾತುಗಳು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳೆಸ್ಕೋಬೇಕು. ಯಾಕಂದರೆ ಮಾತೆಲ್ಲಕ್ಕೆ ಶ್ರೇಷ್ಠವಾದಂಥದ್ದು. ಹಾಗಾಗಿ ತಾವು ಎಲ್ಲ ವಿದ್ಯಾರ್ಥಿ ಜೀವನದವರು ಯಾರೇ ಇರಲಿ, ಹೊರಗಿನವರಿರಲಿ, ಒಳಗಿನವರಿರಲಿ, ದೇಶ ವಿದೇಶ, ನಮ್ಮೂರು, ಬಹಳ ಹಳ್ಳಿ, ಯಾವುದೇ ಇರಲಿ, ಆದರೆ ನಮ್ಮ ಮಾತು ಹಿಂಗಿರಬೇಕು, ವಾ ವಾ ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲರೂ ಒಳ್ಳೆಯ ಇಂದಿನಿಂದ ಒಳ್ಳೆ ಮಾತಾಡ್ತೀರಿ ಅನ್ನುವ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆ ಮಾತನ್ನು ಕಲೀರಿ, ಕಲಿಸಿರಿ, ಉಳಿಸಿರಿ, ಬೆಳೆಸಿರಿ ಅಂತ ಹೇಳಿ ನಾನು ಬಳಸ್ದಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.